ನಮ್ಮ ಬಳಿ ಇರುವುದೆಲ್ಲ ಯೇಸು. ನಾವು ಕೈ ಇಟ್ಟು ಯೇಸುವಿನ ಹೆಸರನ್ನು ಹೇಳುತ್ತೇವೆ. ಸತ್ಯವೇದದಲ್ಲಿ ಮಾರ್ಕ 16, 17, 18ರಲ್ಲಿ ನೀವು ನನ್ನ ಹೆಸರಿನಲ್ಲಿ ರೋಗಿಗಳ ಮೇಲೆ ಕೈ ಇಡುವಿರಿ, ಅವರು ಗುಣವಾಗುವರು. ಹಾಗಾದ್ರೆ ಯೇಸುವಿನ ಹೆಸರು ನಿಮ್ಮನ್ನು ಗುಣ ಮಾಡುತ್ತಿದೆ. ಮೋಹನ್ ಲಾಜರಸ್ ನಿಮ್ಮನ್ನು ಮುಟ್ಟಿದರೂ ಕೂಡ ಮೋಹನ್ ಲಾಜರಸ್ನಿಂದ ಗುಣ ಮಾಡಲು ಆಗುವುದಿಲ್ಲ. ನನ್ನಿಂದ ಗುಣ ಮಾಡೋದಕ್ಕೆ ಸಾಧ್ಯವಿಲ್ಲ, ನನ್ನಿಂದ ನಿಮ್ಮನ್ನು ಗುಣ ಮಾಡೋದಕ್ಕೆ ಆಗದು. ನಾನು ನಿಮ್ಮ ಹಾಗೆ ಕಷ್ಟಗಳುಳ್ಳ ವ್ಯಕ್ತಿ. ನಾನು ಹೆಚ್ಚು ಮಾತನಾಡಿದರೆ ನನಗೆ ಗಂಟಲು ಕಟ್ಟುತ್ತದೆ ನೋಡಿರಿ. ನಿಮ್ಮ ಹಾಗೆ ಕಷ್ಟಗಳುಳ್ಳ ವ್ಯಕ್ತಿ. ಹಾಗಾದ್ರೆ ನನ್ನಿಂದ ಅದ್ಭುತ ಮಾಡಲು ಆಗದು. ನನ್ನ ಕೈ ಮುಟ್ಟುವುದರಿಂದ ಅದ್ಭುತ ನಡೆಯದು. ಯೇಸುವಿನ ಹೆಸರಿನಿಂದಲೇ ಅದ್ಭುತ ನಡೆಯುತ್ತದೆ. ಯೇಸು ಹೇಳಿದರು, ನನ್ನ ಹೆಸರಿನಲ್ಲಿ ರೋಗಿಗಳ ಮೇಲೆ ಕೈ ಇಡಿರಿ. ನಾವು ನಿಮ್ಮ ಮೇಲೆ ಯಾಕೆ ಕೈ ಇಡುತ್ತೇವೆ? ನನ್ನ ಬಳಿ ಏನೋ ಶಕ್ತಿ ಇದೆ ಎಂಬುದಾಗಿ ಅಲ್ಲ. ಯೇಸುವಿನ ಹೆಸರಿನಲ್ಲಿ ಅವರ ಮೇಲೆ ಕೈ ಇಡಿರಿ, ಗುಣವಾಗುತ್ತದೆ ಎಂದು ಯೇಸು ಹೇಳಿದ್ದಾನೆ. ಆದ್ದರಿಂದಲೇ ಯೇಸುವಿನ ಹೆಸರನ್ನು ಹೇಳಿಯೇ ನಾವು ನಿಮ್ಮನ್ನು ಮುಟ್ಟುವುದು. ಆಗ ಯೇಸು ಅದ್ಭುತ ಮಾಡುತ್ತಾನೆ. ಅದುವೇ ರಹಸ್ಯ. ಯೇಸುವಿನ ಹೆಸರನ್ನು ಕರೆಯಬೇಕು.